ಇರಾನ್ ಇಸ್ರೇಲ್ ನಡುವಿನ ಭೀಕರ ಯುದ್ಧ 8ನೇ ದಿನವೂ ಜೋರಾಗಿದೆ. ಸದ್ಯಕ್ಕೆ ಸಮರ ನಿಲ್ಲೋ ಲಕ್ಷಣಗಳೇ ಕಾಣಿಸ್ತಾ ಇಲ್ಲ. ಇಸ್ರೇಲ್, ಅಮೆರಿಕ ಮತ್ತು ಇರಾನ್ ನಡುವೆ ಕೇವಲ ವಾಯುಸೇನೆ ಮಾತ್ರವಲ್ಲದೆ ನೌಕಾಸೇನೆ ಕೂಡ ಭಾರೀ ಕಾಳಗ ನಡೆಸ್ತಾ ಇದೆ. ಇರಾನ್ ಡ್ರೋನ್ ವಾಹನ ನೌಕೆಯನ್ನ ಅಮೆರಿಕ, ಇಸ್ರೇಲ್ ಪಡೆಗಳು ಉಡಾಯಿಸಿವೆ. ಇವರೆಗೆ ಇರಾನ್ನ 30ಕ್ಕೂ ಹೆಚ್ಚು ಯುದ್ಧ ನೌಕೆಗಳನ್ನು ಧ್ವಂಸ ಮಾಡಿರೋದಾಗಿ ಅಮೆರಿಕ ಹೇಳಿದೆ. ಇರಾನ್ ನಾಯಕ ಖಮೇನಿ ನಿವಾಸಕ್ಕೆ ದಾಳಿ ನಡೆಸಿರುವ ಹೊಸ ವಿಡಿಯೋವೊಂದನ್ನು ಇಸ್ರೇಲ್ ಬಿಡುಗಡೆ ಮಾಡಿದೆ. 50ಕ್ಕೂ ಹೆಚ್ಚು ಫೈಟರ್ ಜೆಟ್ಗಳಿಂದ ಖಮೇನಿ ಮನೆಯನ್ನ ಧ್ವಂಸ ಮಾಡಿರೋ ವಿಡಿಯೋ ಬಿಡುಗಡೆ ಆಗಿದೆ. ಭೀಕರ ಯುದ್ಧದ ಮಧ್ಯೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಪಾದ್ರಿಗಳನ್ನ ಶ್ವೇತಭವನಕ್ಕೆ ಆಹ್ವಾನಿಸಿದರು. ಈ ವೇಳೆ ಓವಲ್ ಕಚೇರಿಯಲ್ಲಿ ಅಧ್ಯಕ್ಷರ ಮೇಲೆ ಕೈಯಿಟ್ಟು ಪಾದ್ರಿಗಳು ಅಮೆರಿಕದ ಸಶಸ್ತ್ರ ಪಡೆಗಳ ರಕ್ಷಣೆಗಾಗಿ ಪ್ರಾರ್ಥನೆ ಮಾಡಿದ್ದಾರೆ. ಇನ್ನು ಬೇಷರತ್ ಶರಣಾಗತಿ ಬಿಟ್ಟು ಯುದ್ಧ ನಿಲ್ಲಿಸೋಕೆ ಇರಾನ್ಗೆ ಬೇರೆ ದಾರಿನೇ ಇಲ್ಲ ಅಂತ ಟ್ರಂಪ್ ಗುಡುಗಿದ್ದಾರೆ. ಮಧ್ಯಪ್ರಾಚ್ಯದಲ್ಲಿ ಇರಾನ್, ಇಸ್ರೇಲ್, ಅಮೆರಿಕ ಮಧ್ಯೆ ಯುದ್ಧ ನಡೀತಾ ಇರುವಂತಹ ಪರಿಣಾಮ ಜಾಗತಿಕ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲ ದರ ಭಾರೀ ಏರಿಕೆ ಆಗಿದೆ. ಯುದ್ಧಕ್ಕೂ ಮುನ್ನ $67 ಇದ್ದ ಕಚ್ಚಾ ತೈಲದ ಬೆಲೆ ಈಗ $90.5ಗೆ ಏರಿಕೆ ಆಗಿದೆ. ಇದರಿಂದ ಭಾರತದಲ್ಲಿ ಪೆಟ್ರೋಲ್, ಡೀಸೆಲ್ ದರ ಏರಿಕೆ ಆಗೋ ಭೀತಿ ಇದೆ. ಆರ್ಥಿಕ ತಜ್ಞರ ಪ್ರಕಾರ ಕ್ರೂಡ್ ಆಯಿಲ್ ಬೆಲೆ $100 ದಾಟಬಹುದು ಅಂತ ಹೇಳಲಾಗ್ತಾ ಇದೆ. ಇರಾನ್ ಜೊತೆಗಿನ ಯುದ್ಧದ ಮಧ್ಯೆ ಭಾರತಕ್ಕೆ ಗುಡ್ ನ್ಯೂಸ್ ಒಂದು ಸಿಕ್ಕಿದೆ. ಮುಂದಿನ 30 ದಿನಗಳ ತನಕ ಭಾರತೀಯ ಶುದ್ಧೀಕರಣ ಸಂಸ್ಥೆಗಳು ರಷ್ಯಾದಿಂದ ತೈಲವನ್ನು ಖರೀದಿಸೋಕೆ ಮುಂದಾಗಿವೆ. ರಷ್ಯಾ ಕೂಡ ಭಾರತಕ್ಕೆ ತೈಲ ನೀಡೋದಾಗಿ ಹೇಳಿದೆ. ಹೀಗಾಗಿ ಭಾರತದಲ್ಲಿ ತೈಲ ಕೊರತೆ ಆತಂಕ ಸದ್ಯಕ್ಕೆ ದೂರ ಆಗಿದೆ. 8 ದಿನಗಳಿಂದ ನಡೀತಾ ಇರುವಂತಹ ಅಮೆರಿಕ, ಇಸ್ರೇಲ್, ಇರಾನ್ ಸಂಘರ್ಷ ಭಾರತದ ಕರಾವಳಿ ಉದ್ಯಮದ ಮೇಲೆ ಪರಿಣಾಮ ಬೀರಿದೆ. ಯುದ್ಧದಿಂದ ಕರಾವಳಿಯ ಉದ್ಯಮಿಗಳು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಸರಕು ಸಾಗಣೆ ಹಡಗುಗಳು ಕೊಲ್ಲಿ ರಾಷ್ಟ್ರಗಳ ಬಂದರುಗಳಲ್ಲಿ ಸಿಲುಕೊಂಡಿವೆ. ಭಾರತಕ್ಕೆ ಬರೋಕಾಗದೆ ದುಬೈನ ಜಬಲ್ ಅಲಿ ಬಂದರು ಸೇರಿದಂತೆ ಇನ್ನಿತರ ಬಂದರುಗಳಲ್ಲಿ ಹಡಗುಗಳು ಲಂಗರು ಹಾಕಿವೆ. ಮತ್ತೊಂದು ಕಡೆ ನವಮಂಗಳೂರು ಬಂದರಿನಿಂದ ಮಧ್ಯಪ್ರಾಚ್ಯ ದೇಶಗಳಿಗೆ ಹೋಗಬೇಕಾಗಿದ್ದ ಹಡಗುಗಳು ನವಮಂಗಳೂರು ಬಂದರಲ್ಲೇ ನಿಂತಿವೆ. ಕಾಫಿ, ಗೋಡಂಬಿ, ಮೀನಿನ ಉತ್ಪನ್ನಗಳು ಹೊತ್ತು ಹಡಗುಗಳು ತೆರಳಬೇಕಾಗಿತ್ತು. ಆದರೆ ಯುದ್ಧದ ಪರಿಣಾಮ 54 ಕಂಟೈನರ್ಗಳು, ಹಡಗುಗಳು ಮಂಗಳೂರು ಬಂದರಿನಲ್ಲೇ ಇವೆ. ಇರಾನ್ನ ಸರ್ವೋಚ್ಚ ನಾಯಕ ಖಮೇನಿ ಹತ್ಯೆಯಾಗಿದ್ದು, ಸರ್ವೋಚ್ಚ ನಾಯಕನ ಆಯ್ಕೆ ವಿಚಾರದ ಚರ್ಚೆ ನಡೀತಾ ಇದೆ. 2 ದಿನಗಳಲ್ಲಿ ನಾಯಕನ ಘೋಷಣೆಗೆ ತೀರ್ಮಾನ ಮಾಡಲಾಗುತ್ತೆ ಅಂತ ಇರಾನ್ ಸಂಸದರೊಬ್ಬರಿಂದ ಹೇಳಿದ್ದಾರೆ. ಆದರೆ ನಾಯಕತ್ವ ಸ್ವೀಕಾರಕ್ಕೆ ನಾಯಕರು ಕೂಡ ಹಿಂದೇಟು ಹಾಕ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಯಾರೇ ನಾಯಕರಾದರೂ ಹತ್ಯೆಗೈಯೋ ಎಚ್ಚರಿಕೆ ಕೊಟ್ಟಿದೆ ಇರಾನ್, ಇಸ್ರೇಲ್ ಮತ್ತು ಅಮೆರಿಕ. ಖಮೇನಿ ಹತ್ಯೆಯಿಂದ ತೆರವಾದ ಸ್ಥಾನಕ್ಕೆ ಖಮೇನಿ ಪುತ್ರನನ್ನೇ ನೇಮಿಸೋ ಎಲ್ಲಾ ಸಾಧ್ಯತೆ ಇದೆ. ನಾಯಕನ ಆಯ್ಕೆ ವೇಳೆ ನಮ್ಮ ಸಲಹೆ ಪಡಿಬೇಕು ಅಂತ ಟ್ರಂಪ್ ಹೇಳಿದ್ದಾರೆ. ಸಿಎಂ ಸಿದ್ದರಾಮಯ್ಯ ನಿನ್ನೆ ತಮ್ಮ ದಾಖಲೆಯ 17ನೇ ಬಜೆಟ್ ಮಂಡಿಸಿದ್ದಾರೆ. ಆರ್ಥಿಕ ಸವಾಲುಗಳ ಮಧ್ಯೆ 4,48,000 ಕೋಟಿ ರೂಪಾಯಿ ಗಾತ್ರದ ಆಯವ್ಯಯ ಮಂಡಿಸಿದ್ದಾರೆ. ಈ ವರ್ಷ 1,32,000 ಕೋಟಿ ರೂಪಾಯಿ ಸಾಲ ಮಾಡೋದಕ್ಕೂ ನಿರ್ಧಾರ ಮಾಡಲಾಗಿದೆ. ಈ ಮೂಲಕ ರಾಜ್ಯದ ಒಟ್ಟು ಸಾಲ ಈಗ 8,24,389 ಲಕ್ಷ ಕೋಟಿ ದಾಟಲಿದೆ. ಇನ್ನು ಸಿದ್ದರಾಮಯ್ಯ ಮಂಡಿಸಿದ 17ನೇ ಬಜೆಟ್ ಖಾಲಿ ಅಂತ ಬಿಜೆಪಿ ವ್ಯಂಗ್ಯ ಆಡಿದೆ. ವಿಧಾನಸೌಧದ ಪೂರ್ವ ದ್ವಾರದ ಬಳಿ ಖಾಲಿ ಚೊಂಬು ಹಿಡಿದು ಬಿಜೆಪಿ ನಾಯಕರು ಪ್ರತಿಭಟನೆ ನಡೆಸಿದ್ರು. ಸರ್ಕಾರ ಖಾಲಿ ಅಂತ ಖಾಲಿ ಚೊಂಬನ ಹಿಡಿದು ಬಿಜೆಪಿ ನಾಯಕರು ಘೋಷಣೆಗಳನ್ನು ಕೂಗಿದ್ರು. ಇದು ದಿಕ್ಕು ದೆಸೆ ಇಲ್ಲದ ಬಜೆಟ್ ಅಂತ ಲೇವಡಿ ಮಾಡಿದ್ರು. ಇನ್ನು ರಾಜ್ಯ ಬಜೆಟ್ ಬಗ್ಗೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಕಟುವಾಗಿ ಟೀಕೆ ಮಾಡಿದ್ದಾರೆ. ಈ ಸಲದ ಗ್ಯಾರಂಟಿ ಭೀತಿ ಹುಟ್ಟಿಸ್ತಾ ಇದೆ. ಸಾಲದ ದುಡ್ಡು ಕಾಂಗ್ರೆಸ್ಸಿಗರ ಕಿಸೆ ಸೇರ್ತಾ ಇದೆ. ಮುಂದಿನ ವರ್ಷಕ್ಕೆ ಸಾಲ 9 ಲಕ್ಷ ಕೋಟಿ ಮೀರೋದಂತೂ ಗ್ಯಾರಂಟಿ ಅಂತ ಹೇಳಿದ್ದಾರೆ. ಇನ್ನು ಜನರನ್ನ ಸಾಲದ ಕೂಪಕ್ಕೆ ತಳ್ಳಲಾಗಿದೆ ಅಂತ ನಿಖಿಲ್ ಕುಮಾರಸ್ವಾಮಿ ಕೂಡ ಕಿಡಿಕಾರಿದರು. 17 ಬಾರಿ ಬಜೆಟ್ ಮಂಡಿಸಿ ಸಿಎಂ ದಾಖಲೆ ಬರೆದಿದ್ದಾರೆ. ಇದರ ಬೆನ್ನಲ್ಲೇ ಎಲ್ಲ ಶಾಸಕರಿಗೆ ಸಿಎಂ ಪಾಠ ಮಾಡಲಿದ್ದಾರೆ. ಆಯವ್ಯಯ ಅನುದಾನಗಳ ಬಳಕೆ, ನಿರ್ವಹಣೆ ಕುರಿತು ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ವಿಧಾನಸಭಾ ಸಚಿವಾಲಯದಿಂದ ಶಿಬಿರ ಆಯೋಜನೆ ಮಾಡಲಾಗಿದೆ. ಹೀಗಾಗಿ ಶಾಸಕರು, ಎಂಎಲ್ಸಿಗಳಿಗೆ ಬಜೆಟ್ ಸಂಬಂಧ ತಮ್ಮ ಅನುಭವ, ಹಣಕಾಸು ಸಂಗ್ರಹ, ಆರ್ಥಿಕ ಸಮಸ್ಯೆ ನಿರ್ವಹಣೆ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಪಾಠ ಮಾಡಲಿದ್ದಾರೆ. ಬಾಗಲಕೋಟೆಯಲ್ಲಿ ಉಪಚುನಾವಣೆ ಕಾವು ಜೋರಾಗಿದೆ. ಕಾಂಗ್ರೆಸ್ ಭರ್ಜರಿ ಸಿದ್ಧತೆಗಳನ್ನು ಮಾಡಿಕೊಳ್ತಾ ಇದೆ.
ಕಾಂಗ್ರೆಸ್ ಒಳ ಬೇಗುದಿಯಿಂದ ಬಿಜೆಪಿಗೆ ಆಗೋ ಲಾಭ ತಪ್ಪಿಸೋಕೆ ಇನ್ನಿಲ್ಲದ ಕಸರತ್ತು ಮಾಡ್ತಾ ಇದೆ. ಜೊತೆಗೆ ಸೂಕ್ತ ಅಭ್ಯರ್ಥಿ ಹುಡುಕಾಟದಲ್ಲಿ ಕೈ ಪಡೆ ವರ್ಕೌಟ್ ಮಾಡ್ತಾ ಇದ್ದು ಕ್ಷೇತ್ರದಲ್ಲಿ ಕೆಪಿಸಿಸಿಯ ಸರ್ವೆ ತಂಡ ಬೀಡ್ಬಿಟ್ಟಿದೆ. ಇನ್ನು ದಿವಂಗತ HY ಮೇಟಿ ಕುಟುಂಬದ ಇಬ್ಬರ ಮಧ್ಯೆ ಟಿಕೆಟ್ಗಾಗಿ ಪೈಪೋಟಿ ನಡೀತಾ ಇದ್ದು ಉಮೇಶ್ ಮೇಟಿ, ಮಲ್ಲಿಕಾರ್ಜುನ್ ಮೇಟಿ ಇಬ್ಬರಲ್ಲಿ ಯಾರು ಸೂಕ್ತ ಅನ್ನೋ ಅಭಿಪ್ರಾಯ ಸಂಗ್ರಹ ಮಾಡಲಾಗ್ತಾ ಇದೆ. ತೆರೆಮರೆಯಲ್ಲಿ ಟಿಕೆಟ್ ಆಕಾಂಕ್ಷಿಗಳು ಕಸರತ್ತು ನಡೆಸುತ್ತಿದ್ದಾರೆ. ದಾವಣಗೆರೆ ದಕ್ಷಿಣ ಕ್ಷೇತ್ರಕ್ಕೆ ಕಾಂಗ್ರೆಸ್ ಸರ್ಕಾರ ಬಂಪರ್ ಬಜೆಟ್ನಲ್ಲಿ ಗಿಫ್ಟ್ ಕೊಟ್ಟು ಮತದಾರರನ್ನ ಸೆಳೆಯೋಕೆ ಮುಂದಾಗಿದೆ. ಇದೇ ಮೊದಲ ಬಾರಿಗೆ ದಾವಣಗೆರೆ ದಕ್ಷಿಣಕ್ಕೆ ಇಷ್ಟೊಂದು ದೊಡ್ಡ ಅನುದಾನ ಸಿಕ್ಕಿರೋದು. ದಕ್ಷಿಣ ಕ್ಷೇತ್ರದಲ್ಲಿ ಅಲ್ಪಸಂಖ್ಯಾತರು, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಹೆಚ್ಚಾಗಿರುವ ಹಿನ್ನೆಲೆ ಮೂಲ ಸೌಕರ್ಯಕ್ಕೆ 100 ಕೋಟಿ ಅನುದಾನ ಕೊಟ್ಟಿದೆ. ಇದಕ್ಕೆ ಬಿಜೆಪಿ ನಾಯಕರು ವ್ಯಂಗ್ಯವಾಡಿದ್ದಾರೆ. ಇದೆಲ್ಲ ಉಪಚುನಾವಣೆಯ ಗೆಲ್ಲೋ ಗುರಿ ಇಟ್ಕೊಂಡು ಅನುದಾನ ಘೋಷಣೆ ಮಾಡಲಾಗಿರೋದು ಅಂತ ಕಿಡಿಕಾರಿದ್ದಾರೆ. ಕರ್ನಾಟಕದಲ್ಲಿ 16 ವರ್ಷದ ಒಳಗಿನ ಮಕ್ಕಳಿಗೆ ಸೋಷಿಯಲ್ ಮೀಡಿಯಾ ಬಳಕೆ ಬ್ಯಾನ್ ಮಾಡೋ ಬಗ್ಗೆ ನಿರ್ಧಾರ ಕೈಗೊಳ್ಳಲಾಗಿದೆ. ರಾಜ್ಯ ಬಜೆಟ್ನಲ್ಲಿ ಈ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಘೋಷಣೆ ಕೂಡ ಮಾಡಿದ್ದಾರೆ. ಈ ಬೆನ್ನಲ್ಲೇ ನೆರೆಯ ಆಂಧ್ರದಲ್ಲಿ ಚಂದ್ರಬಾಬು ನಾಯ್ಡು ನೇತೃತ್ವದ ಸರ್ಕಾರ 13 ವರ್ಷದೊಳಗಿನ ಮಕ್ಕಳಿಗೆ ಸೋಷಿಯಲ್ ಮೀಡಿಯಾವನ್ನು ನಿಷೇಧಿಸಿದೆ. ಚಿಕ್ಕಮಗಳೂರು ಜಿಲ್ಲೆಯ ಮುಳ್ಳಯ್ಯನಗಿರಿ, ಸೀತಾಳಯ್ಯನಗಿರಿ, ಕೈಮರದವರೆಗೆ ರೋಪ್ ವೇ ನಿರ್ಮಾಣ ಮಾಡಲಾಗುತ್ತೆ ಅಂತ ಬಜೆಟ್ನಲ್ಲಿ ಘೋಷಣೆ ಮಾಡಲಾಗಿದೆ. ಆದರೆ ಇದಕ್ಕೆ ಪರಿಸರ ಪ್ರೇಮಿಗಳು ವಿರೋಧ ಪಡಿಸಿದ್ದಾರೆ. ಮುಳ್ಳಯ್ಯನಗಿರಿ ಪರಿಸರ ಸೂಕ್ಷ್ಮ ಪ್ರದೇಶ. ಕೇಬಲ್ ಕಾರ್ ಯೋಜನೆಯಿಂದ ಮುಳ್ಳಯ್ಯನಗಿರಿ ಭಾಗದಲ್ಲಿ ಬೆಟ್ಟ ನಾಶ ಆಗುತ್ತೆ. ಇದರಿಂದ ಅಪಾರ ಪ್ರಮಾಣದಲ್ಲಿ ಪರಿಸರ ನಾಶ ಆಗುತ್ತೆ ಅಂತ ಪರಿಸರ ಪ್ರೇಮಿ ವೀರೇಶ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರಲ್ಲಿ ಅಕ್ರಮವಾಗಿ ನೆಲೆಸಿರುವಂತಹ ವಿದೇಶಿ ಪ್ರಜೆಗಳ ಪತ್ತೆಗೆ ಖಾಕಿ ಪಡೆ ವಿಶೇಷ ಕಾರ್ಯಾಚರಣೆ ಕೈಗೊಂಡಿದೆ. ನಗರಾದ್ಯಂತ ಸ್ಥಳೀಯ ಪೊಲೀಸರು ಸ್ಪೆಷಲ್ ಡ್ರೈವ್ ಶುರು ಮಾಡಿಕೊಂಡಿದ್ದಾರೆ. ವಿದೇಶಿ ಪ್ರಜೆಗಳು ವಾಸ ಇರೋ ಏರಿಯಾಗಳಲ್ಲಿ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಅಕ್ರಮವಾಗಿ ವಾಸಿಸ್ತಾ ಇದ್ದ ಬಾಂಗ್ಲಾದೇಶ, ಆಫ್ರಿಕಾ ಮೂಲದ ಸುಮಾರು 200 ಮಂದಿ ಪತ್ತೆಯಾಗಿದ್ದು FRROಗೆ ಒಪ್ಪಿಸಲಾಗಿದೆ. ದಾಖಲೆಗಳ ಪರಿಶೀಲನೆ ಬಳಿಕ ಆಯಾ ದೇಶದ ಅಧಿಕಾರಿಗಳಿಗೆ ಮಾಹಿತಿ ರವಾನೆ ಮಾಡಿ ವಾಪಸ್ ಕಳಿಸೋಕೆ ತಯಾರಿ ಮಾಡಲಾಗ್ತಾ ಇದೆ. ಬೀದಿ ನಾಯಿಗಳನ್ನ ಸೆರೆ ಹಿಡಿಯೋ ನೆಪದಲ್ಲಿ ಸಿಬ್ಬಂದಿ ಕ್ರೌರ್ಯ ಮೆರೆದಿದ್ದಾರೆ. ಹಿಂದಿನಿಂದ ಬಂದು ನಾಯಿಯ ಕಾಲನ್ನ ಹಿಡಿದು ಗಿರಗಿರನೆ ಸುತ್ತಿ ಕೆಳಕ್ಕೆ ಬೀಳಿಸಿ ಪುಂಡಾಟ ಆಡಿದ್ದಾರೆ. ಈ ಅಮಾನವೀಯ ಘಟನೆ ಬೆಂಗಳೂರಿನ ಮಹದೇವಪುರ ಹೊರವಲಯದಲ್ಲಿ ಕಂಡುಬಂದಿರುವುದು. ಸ್ಪಂದನ ಆನಿಮಲ್ ಅಸೋಸಿಯೇಷನ್ಗೆ ಬೀದಿ ನಾಯಿಗಳನ್ನ ಹಿಡಿಯೋ ಟೆಂಡರ್ ನೀಡಲಾಗಿದೆ. ಆದರೆ ಇವರು ಉತ್ತರ ಭಾರತದ ಯುವಕರನ್ನ ಬಳಸಿಕೊಂಡು ರೂಲ್ಸ್ ಬ್ರೇಕ್ ಮಾಡಿದ್ದಾರೆ ಅಂತ ಆರೋಪ ಮಾಡಲಾಗಿದೆ. ಯಾವುದೂ ಪಾಲನೆ ಮಾಡದೆ ನಾಯಿಗಳನ್ನ ಸೆರೆ ಹಿಡಿಯೋ ನೆಪದಲ್ಲಿ ಹುಚ್ಚಾಟ ಆಡಿದ್ದಾರೆ. ಜಿಬಿಎ ಕಮಿಷನರ್ ಹಾಗೂ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ದೂರನ್ನ ಕೊಡಲಾಗಿದೆ. ಈಗ ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಪ್ರಕರಣದಲ್ಲಿ ಶಾಸಕ ಭೈರತಿ ಬಸವರಾಜ್ ಜೈಲ್ ಸೇರಿದ್ದು ಹೊರಬರೋಕ್ ಒದ್ದಾಡ್ತಾ ಇದ್ದಾರೆ. ಇವತ್ತು ಬೆಂಗಳೂರಿನ ಜನಪ್ರತಿನಿಧಿಗಳ ಸ್ಪೆಷಲ್ ಕೋರ್ಟ್ನಲ್ಲಿ ಭೈರತಿ ಬಸವರಾಜ್ ಜಾಮೀನು ಅರ್ಜಿ ವಿಚಾರಣೆ ನಡೀತಾ ಇದೆ. ಭೈರತಿ ಜಾಮೀನು ಅರ್ಜಿಗೆ ಸಿಐಡಿ ಲಿಖಿತ ರೂಪದಲ್ಲಿ ಆಕ್ಷೇಪಣೆ ಸಲ್ಲಿಸಿದ್ದು ಇವತ್ತು ಜಾಮೀನು ಅರ್ಜಿ ವಿಚಾರಣೆ ನಡೆಯಲಿದ್ದು ಬೇಲ್ ಸಿಗುತ್ತಾ ಇಲ್ವಾ ಅನ್ನೋ ಕುತೂಹಲ ಮೂಡಿದೆ. ಯಾದಗಿರಿಯ ಮಲ್ಲಿಕಾರ್ಜುನ ಮುತ್ಯ ಪೋಕ್ಸೋ ಪ್ರಕರಣದಲ್ಲಿ ವಿಲವಿಲ ಒದ್ದಾಡುವಂತಾಗಿದೆ. ಪೊಲೀಸರ ವಿಚಾರಣೆಯಿಂದ ಪಾರಾದ ಮುತ್ಯಾಗೆ ಜಾಮೀನು ಟೆನ್ಷನ್ ಶುರುವಾಗಿದೆ. ಇಷ್ಟು ದಿನ ಅಜ್ಞಾತವಾಸದಲ್ಲಿದ್ದ ಮಲ್ಲಿಕಾರ್ಜುನ ಮುತ್ಯ ನೆನೆ ದಿಢೀರಂತ ವಿಚಾರಣೆಗೆ ಹಾಜರಾಗಿ ಬಂಧನ ಭೀತಿಯಿಂದ ತಪ್ಪಿಸಿಕೊಂಡಿದ್ದಾರೆ. ಆದ್ರೀಗ ನಿರೀಕ್ಷಣಾ ಜಾಮೀನಿಗಾಗಿ ಅರ್ಜಿ ಸಲ್ಲಿಸಿರುವ ಮುತ್ಯಾಗೆ ಆತಂಕ ಎದುರಾಗಿದೆ. ವಾದ ಪ್ರತಿವಾದ ಆಲಿಸಿರುವ ಯಾದಗಿರಿ ಪ್ರಧಾನ ಜಿಲ್ಲಾ ನ್ಯಾಯಾಲಯ ಸೋಮವಾರಕ್ಕೆ ಅರ್ಜಿ ವಿಚಾರಣೆಯನ್ನ ಮುಂದೂಡಿದೆ. ಇದೇ ತಿಂಗಳು 13ನೇ ತಾರೀಕಿಂದ 3 ದಿನ ಜಾತ್ರೆ ಇರೋದ್ರಿಂದ ಮುತ್ಯ ಜಾಮೀನಿಗಾಗಿ ಹಾತೊರೆಯುವಂತಾಗಿದೆ. ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದ ವ್ಯಕ್ತಿಯ ಅಂತ್ಯಕ್ರಿಯೆ ವೇಳೆ ಕುಟುಂಬಸ್ಥರು, ಗ್ರಾಮಸ್ಥರು ಪ್ರತಿಭಟನೆ ಮಾಡಿರುವ ಘಟನೆ ಹಾಸನ ತಾಲೂಕಿನ ರಾಯಪುರದಲ್ಲಿ ನಡೆದಿದೆ. 43 ವರ್ಷದ ದೊರೆ ಬಾರ್ನಲ್ಲಿ ಕೆಲಸ ಮಾಡ್ತಾ ಇದ್ರು. ಆದರೆ ಏಕಾಏಕಿ ವೀರಾಪುರ ಅರಣ್ಯದಲ್ಲಿ ಸುಟ್ಟ ಸ್ಥಿತಿಯಲ್ಲಿ ಪತ್ತೆಯಾಗಿದ್ದು ಮರಣೋತ್ತರ ಪರೀಕ್ಷೆ ನಂತರ ಅಂತ್ಯಕ್ರಿಯೆಗೆ ಮುಂದಾಗಿದ್ದಾರೆ. ಈ ವೇಳೆ ಕುಟುಂಬಸ್ಥರು ಇದು ಕೊಲೆ ಅಂತ ಆರೋಪ ಮಾಡಿ ಬಾರ್ ಮಾಲೀಕ ಸ್ಥಳಕ್ಕೆ ಬರುವಂತೆ ಪಟ್ಟು ಹಿಡಿದಿದ್ದಾರೆ. ಈ ವೇಳೆ ಪರಿಸ್ಥಿತಿಯನ್ನು ತಿಳಿಗೊಳಿಸೋಕೆ ಮುಂದಾದ ಪೊಲೀಸರ ವಿರುದ್ಧವೇ ತಿರುಗಿ ಬಿದ್ದಿದ್ದಾರೆ. ಕೆಲ ಕಿಡಿಗೇಡಿಗಳು ಪೊಲೀಸರ ಮೇಲೆ ಕಲ್ಲನ್ನ ಎಸೆದಿದ್ದಾರೆ. ಓರ್ವ ಪೊಲೀಸ್ ಅಲ್ಲೇ ಕುಸಿದು ಬಿದ್ದಿದ್ದಾರೆ. ರೋಗಿ ಮೃತಪಟ್ಟ ಬಗ್ಗೆ ವೈದ್ಯರು ಖಚಿತಪಡಿಸದೇ ಇದ್ರೂ ಮೃತಪಟ್ಟಿದ್ದಾನೆ ಅಂತ ಸಂಬಂಧಿಕರೇ ಸುದ್ದಿ ಹಬ್ಬಿಸಿದ್ದಾರೆ. ಈ ಘಟನೆ ಬಾಗಲಕೋಟೆಯ ಜಮಖಂಡಿಯ ಓಮಿನ ಗಲ್ಲಿಯಲ್ಲಿ ನಡೆದಿರೋದು. 65 ವರ್ಷದ ಹಾಜಿ ಮುಬಾರಕ್ಗೆ ಹಾರ್ಟ್ ಅಟ್ಯಾಕ್ ಆಗಿ ಆಸ್ಪತ್ರೆಗೆ ಸೇರಿದ್ರು. ವೈದ್ಯರು ವೆಂಟಿಲೇಟರ್ ಮೇಲೆ ಚಿಕಿತ್ಸೆಯನ್ನ ಕೊಟ್ಟು ಬದುಕೋದು ಕಷ್ಟ ಅಂತ ಹೇಳಿದ್ರು. ಇದರಿಂದ ಮುಬಾರಕ್ ಸಾವನ್ನಪ್ಪಿದ್ದಾರೆ ಅಂತಲೇ ತಿಳಿದು ಸಂಬಂಧಿಕರು ಅಂತ್ಯ ಸಂಸ್ಕಾರಕ್ಕೆ ಮನೆ ಕರ್ಕೊಂಡು ಬಂದಿದ್ದಾರೆ. ಈ ವೇಳೆ ಆತ ಉಸಿರಾಡುವುದನ್ನು ಕಂಡು ಶಾಕ್ ಆಗಿದ್ದಾರೆ. ಕೂಡಲೇ ಮತ್ತೆ ಆಸ್ಪತ್ರೆಗೆ ದಾಖಲಿಸಿ ಈಗ ಚಿಕಿತ್ಸೆ ಕೊಡಲಾಗ್ತಾ ಇದೆ.
2025ನೇ ಸಾಲಿನ ಯುಪಿಎಸ್ಸಿ ನಾಗರಿಕ ಸೇವಾ ಪರೀಕ್ಷೆ ಫಲಿತಾಂಶ ಹೊರಬಿದ್ದಿದೆ. ಕರ್ನಾಟಕದ 22 ಮಂದಿ ಯುಪಿಎಸ್ಸಿಗೆ ಆಯ್ಕೆಯಾಗಿದ್ದಾರೆ. ಚಿಕ್ಕೋಡಿಯ ಕಿರಣ್ ಕಮಟೆ 53ನೇ ರ್ಯಾಂಕ್ ಪಡ್ಕೊಂಡಿದ್ದಾರೆ. ಅವರು ಯುಪಿಎಸ್ಸಿಯಲ್ಲಿ ಕರ್ನಾಟಕದ ಟಾಪರ್ ಆಗಿದ್ದಾರೆ. ರಾಜಸ್ಥಾನದ ಡಾಕ್ಟರ್ ಅನುಜ್ ಅಗ್ನಿಹೋತ್ರಿ ದೇಶಕ್ಕೆ ಮೊದಲ ರ್ಯಾಂಕ್ ಪಡ್ಕೊಂಡಿದ್ದಾರೆ. ಇನ್ನು ಯುಪಿಎಸ್ಸಿ ಪರೀಕ್ಷೆಯಲ್ಲಿ ಯಾದಗಿರಿಯ 4 ಜನ ಕೂಡ ಸಾಧನೆ ಮಾಡಿದ್ದಾರೆ. ಯಾದಗಿರಿಯ ಸಂದೀಪ್ ಕಿರಾಣಿ ವ್ಯಾಪಾರಿ ಬಸವರಾಜ್ ಬಾಡದ್ ಅವರ ದ್ವಿತೀಯ ಪುತ್ರ. ಸಂದೀಪ್ ಬಾಡದ್ ರಾಜ್ಯದಲ್ಲಿ 2ನೇ ರ್ಯಾಂಕ್ ಪಡ್ಕೊಂಡಿದ್ದಾರೆ. ಅಖಿಲ ಭಾರತ ಮಟ್ಟದಲ್ಲಿ 82ನೇ ರ್ಯಾಂಕ್ ಪಡೆದಿದ್ದು, ಯಾದಗಿರಿಯ ವೈದ್ಯ ಡಾಕ್ಟರ್ ನಿವೇದಿತಾ ಭಾವಿಮನಿ 469ನೇ ರ್ಯಾಂಕ್ ಪಡೆದಿದ್ದಾರೆ. ಇನ್ನು ಶಹಾಪುರದ ಬಸವರಾಜ್ ಜವಳಿ 664ನೇ ರ್ಯಾಂಕ್ ಹಾಗೂ ಚಂದ್ರಶೇಖರ 880ನೇ ರ್ಯಾಂಕ್ ಪಡೆದು ಸಾಧನೆ ಮಾಡಿದ್ದಾರೆ. ಯುಪಿಎಸ್ಸಿ ಪರೀಕ್ಷೆಯಲ್ಲಿ ಕೋಲಾರದ ಇಬ್ಬರು ಸಾಧನೆ ಮಾಡಿದ್ದಾರೆ. ಇರಗಸಂದ್ರ ಗ್ರಾಮದ ಮಧು 436ನೇ ರ್ಯಾಂಕ್ ಪಡ್ಕೊಂಡಿದ್ರೆ, ಆನಂದ್ ಸುಶೀಲ್ ದಂಪತಿಯ ಪುತ್ರ ಮಧು ಸಾಧನೆ ಮಾಡಿದ್ದಾರೆ. ಮನೆಯಲ್ಲಿ ಸಂಭ್ರಮದ ವಾತಾವರಣ ನಿರ್ಮಾಣ ಆಗಿದೆ. ಮತ್ತೋರ್ವ ಮೇಡಿ ತಂಬಿಹಳ್ಳಿಯ ಉಲ್ಲಾಸ್ಗೆ 556ನೇ ರ್ಯಾಂಕ್ ಸಿಕ್ಕಿದೆ. ಬೆಂಗಳೂರಿನ ಆರ್ಟಿ ನಗರದ ದೇವೇಗೌಡ ರಸ್ತೆಯ ಫುಟ್ಪಾತ್ನಲ್ಲಿ ಕೊಳಚೆ ನೀರು ನಿಂತು ಗಬ್ಬೆದ್ದು ನಾರ್ತಾ ಇದೆ. ಸಾರ್ವಜನಿಕರು ಓಡಾಡೋಕ್ಕೂ ಆಗ್ತಾ ಇಲ್ಲ. ರಸ್ತೆಯೆಲ್ಲ ಗಬ್ಬು ವಾಸನೆ ಬರ್ತಾ ಇದೆ. ಜಿಬಿಎ ಹೆಲ್ಪ್ ಲೈನ್ 1533 ನಂಬರ್ಗೆ ಕರೆ ಮಾಡಿ ದೂರನ್ನ ಸಲ್ಲಿಸಲಾಗಿದೆ. ಆದರೂ ಸಮಸ್ಯೆ ಬಗೆಹರಿತಾ ಇಲ್ಲ. ಹೀಗಾಗಿ ಜಿಬಿಎ ಸತ್ ಹೋಗಿದೆ ಅಂತ ನಾಮಫಲಕ ಬರೆದು ತೀವ್ರ ಆಕ್ರೋಶ ಹೊರಹಾಕಿದ್ದಾರೆ. ಗದಗ ಜಿಲ್ಲೆಯ ಶಿರಹಟ್ಟಿ ಪಟ್ಟಣದಲ್ಲಿ ಬಸ್ ತಡೆದು ವಿದ್ಯಾರ್ಥಿಗಳು ಆಕ್ರೋಶ ಹೊರಹಾಕಿದ್ರು. ಕಳೆದ 6 ತಿಂಗಳಿಂದ ಬಸ್ ನಿಲುಗಡೆಗಾಗಿ ಮನವಿ ಮಾಡಿದ್ರು. ಅಧಿಕಾರಿಗಳು ತಲೆಕೆಡಿಸಿಕೊಂಡಿಲ್ಲ. ಇದರಿಂದ ಸಿಡಿದೆದ್ದ ವಿದ್ಯಾರ್ಥಿಗಳು ಬಸ್ ತಡೆದು ಪ್ರತಿಭಟನೆ ನಡೆಸಿದ್ದಾರೆ. ಸಾರಿಗೆ ಇಲಾಖೆಯ ವಿರುದ್ಧ ಧಿಕ್ಕಾರ ಕೂಗಿದ್ದಾರೆ. ಸ್ಥಳಕ್ಕೆ ಬಂದ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಳ್ತಾ ಇದ್ದಂತೆ ಆಫೀಸರ್ಸ್ ವಿದ್ಯಾರ್ಥಿಗಳ ಮನವೊಲಿಸಿದರು. ಹೋಳಿ ಹಬ್ಬದ ಅಂಗವಾಗಿ ಹುಬ್ಬಳ್ಳಿಯಲ್ಲಿ ಇವತ್ತು ರಂಗಪಂಚಮಿ ಆಯೋಜನೆ ಮಾಡಲಾಗಿದೆ. ಕೆಲ ಸಂಘಟನೆಗಳು ಡಿಜೆ ಸದ್ದಿನೊಂದಿಗೆ ಹೋಳಿ ಆಚರಣೆ ಮಾಡೋಕೆ ತಯಾರಿ ಮಾಡಿಕೊಂಡಿವೆ. ಬಣ್ಣ, ಪಿಚುಕಾರಿ, ಹಲಗೆ ಇತ್ಯಾದಿಗಳ ಖರೀದಿಯಲ್ಲಿ ತೊಡಗಿಕೊಂಡಿವೆ. ರಂಗಪಂಚಮಿ ಹಿನ್ನೆಲೆಯಲ್ಲಿ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಖಾಕಿ ಕಟ್ಟೆಚ್ಚರ ವಹಿಸಿದ್ದು ರೂಟ್ ಮಾರ್ಚ್ ಮಾಡಿಕೊಂಡಿದ್ದಾರೆ. ಇನ್ನು 2500 ಪೊಲೀಸ್ ಸಿಬ್ಬಂದಿಗಳನ್ನು ಆಯೋಜನೆ ಮಾಡಲಾಗಿತ್ತು. ಆಯಾ ಕಠಿಣ ಸ್ಥಳಗಳಲ್ಲಿ ಸಿಸಿ ಕ್ಯಾಮೆರಾ ಅಳವಡಿಸಲಾಗಿದೆ. ಯಾರಾದರೂ ಮಾಸ್ಕ್ ಹಾಕೊಂಡು ಬಂದ್ರೆ, ಚೇಷ್ಟೆ ಮಾಡಿದ್ರೆ ಕ್ರಮ ಕೈಗೊಳ್ಳೋದಾಗಿ ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್ ಎಚ್ಚರಿಕೆ ಕೊಟ್ಟಿದ್ದಾರೆ. ಬಾಲ್ಡೋಟ ಕಾರ್ಖಾನೆ ವಶಪಡಿಸಿಕೊಂಡಿರೋ ಕೊಪ್ಪಳದ ಬಸಾಪುರ ಕೆರೆಯನ್ನ ಸಾರ್ವಜನಿಕರಿಗೆ ಬಿಟ್ಕೊಡ್ತಾರೆ ಅನ್ನೋ ಅಭಿಪ್ರಾಯ ವ್ಯಕ್ತವಾಗಿದೆ. ಇದಕ್ಕೆ ಪೂರಕ ಎಂಬಂತೆ ಕೆರೆ ಮುಂದೆ ನಿರ್ಮಿಸಿ ದ್ವಾರವನ್ನ ಬಂದ್ ಮಾಡಿ ಬೇರೆ ಕಡೆ ಸಂಚರಿಸೋಕೆ ದಾರಿ ಮಾಡ್ಕೊಳ್ತಿದ್ದಾರೆ. ಬಸಾಪುರ ಕೆರೆಯನ್ನ ಸಾರ್ವಜನಿಕ ಉಪಯೋಗಕ್ಕೆ ಬಿಡಬೇಕು ಅಂತ ನ್ಯಾಯಾಲಯದ ಆದೇಶ ಇದ್ರೂ ಕೂಡ ಕಾರ್ಖಾನೆ ಸಾರ್ವಜನಿಕರಿಗೆ ನಿರ್ಬಂಧ ಹೇರಿತ್ತು. ಕಳೆದ ವರ್ಷ ರೈತರು ಕೆರೆಗೆ ದನಗಳನ್ನ ನುಗ್ಗಿಸಿ ಪ್ರತಿಭಟನೆ ನಡೆಸಿದ್ರು. ಈಗಲೂ ಹೋರಾಟ ನಡೀತಾನೆ ಇದೆ. ಈ ಹೋರಾಟದ ಮಧ್ಯೆ ಬಿಎಸ್ಪಿಎಲ್ ಕಾರ್ಖಾನೆಯವರ ನಡೆ ಕುತೂಹಲ ಮೂಡಿಸಿದೆ. ಮೆಸ್ಕಾಂ ನಿರ್ಲಕ್ಷ್ಯದಿಂದಾಗಿ ರೈತನ ಅಡಿಕೆ ತೋಟಕ್ಕೆ ಬೆಂಕಿ ತಗುಲಿ 200ಕ್ಕೂ ಹೆಚ್ಚು ಅಡಿಕೆ ಮರಗಳು ಸುಟ್ಟೋಗಿರೋ ಘಟನೆ ಶಿವಮೊಗ್ಗದ ಹೊಸನಗರ ತಾಲೂಕಿನ ಕುಸುಗುಂಡಿ ಗ್ರಾಮದಲ್ಲಿ ನಡೆದಿದೆ. ಚಂದ್ರಶೇಖರ್ ಆಚಾರ್ ಅವರಿಗೆ ಸೇರಿದ ಅಡಿಕೆ ತೋಟದಲ್ಲಿ ಈ ದುರ್ಘಟನೆ ನಡೆದಿರೋದು. ತೋಟದಲ್ಲಿರೋ ವಿದ್ಯುತ್ ಕಂಬಕ್ಕೆ ಕೆಲವು ದಿನಗಳ ಹಿಂದೆ ಮರವೊಂದು ತಾಗಿ ವಾಲ್ಕೊಂಡಿತ್ತು. ಈ ಬಗ್ಗೆ ಮೆಸ್ಕಾಂ ಸಿಬ್ಬಂದಿ ಹಾಗೂ ಅಧಿಕಾರಿಗಳಿಗೆ ಹಲವಾರು ಬಾರಿ ಮನವಿ ಸಲ್ಲಿಸಿದ್ರೂ ಕೂಡ ಯಾವುದೇ ರೀತಿ ಕ್ರಮ ಕೈಗೊಂಡಿರಲಿಲ್ಲ. ಇದೀಗ ಶಾರ್ಟ್ ಸರ್ಕ್ಯೂಟ್ ಆಗಿ ಅಡಿಕೆ ತೋಟ ಸಂಪೂರ್ಣ ಹಾನಿಯಾಗಿದೆ. ಏನೋ ಇದ್ದಕ್ಕಿದ್ದಂತೆ ರಸ್ತೆಯಲ್ಲಿ ಕಾರು ಹೊತ್ತಿ ಉರಿದಿರೋ ಘಟನೆ ಶಿವಮೊಗ್ಗದ ಸಾಗರ ರಸ್ತೆಯ ಅಲ್ಕೊಳ ಸರ್ಕಲ್ ಬಳಿ ನಡೆದಿದೆ. ರಿಪೇರಿಗೆ ಅಂತ ಕಾರನ್ನ ಗ್ಯಾರೇಜ್ನಲ್ಲಿ ನಿಲ್ಲಿಸಲಾಗಿತ್ತು. ರಿಪೇರಿ ಆದಮೇಲೆ ಟೆಸ್ಟ್ ಡ್ರೈವ್ಗೆ ಅಂತ ರಸ್ತೆಗೆ ತರ್ತಾ ಇದ್ದಂತೆ ತಾಂತ್ರಿಕ ದೋಷ ಕಂಡು ಬಂದಿದೆ. ಈ ವೇಳೆ ಕಾರಿನಲ್ಲಿ ಬೆಂಕಿ ಕಾಣಿಸಿಕೊಂಡಿದ್ದು ಮೆಕ್ಯಾನಿಕ್ ತಕ್ಷಣ ಕೆಳಗಿಳಿದು ಜೀವ ಉಳಿಸಿಕೊಂಡಿದ್ದಾರೆ. ಕೊಪ್ಪಳ ಜಿಲ್ಲೆಯ ಗಂಗಾವತಿ ನಗರದ ಕನಕಗಿರಿ ರಸ್ತೆಯಲ್ಲಿ ಬೆಂಕಿ ಅವಘಡ ನಡೆದಿದೆ. ಟ್ರಾನ್ಸ್ಫಾರ್ಮರ್ ಪಕ್ಕದಲ್ಲೇ ಬೆಂಕಿ ಹೊತ್ಕೊಂಡಿದೆ. ಕೂಡಲೇ ಸ್ಥಳಕ್ಕೆ ಆಗಮಿಸಿದ ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿಯನ್ನ ನಂದಿಸಿದ್ದಾರೆ. ಶಾರ್ಟ್ ಸರ್ಕ್ಯೂಟ್ನಿಂದ ದುರಂತ ಸಂಭವಿಸಿರೋ ಶಂಕೆ ವ್ಯಕ್ತವಾಗಿದೆ.
ಬಿಗ್ ಬಾಸ್ ಮೂಲಕ ಜನಪ್ರಿಯತೆ ಪಡೆದಿರುವ ರಜತ್ ವಿರುದ್ಧ ಕೆಆರ್ಪುರಂ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿತ್ತು. ಈಗ ಡಾಗ್ ಸತೀಶ್ ಆಪ್ತನಿಗೆ ರಜತ್ ಬೆದರಿಕೆ ಹಾಕಿರೋ ಆರೋಪ ಕೇಳಿಬಂದಿದೆ. ಫೋನ್ ಕರೆ ಹಾಗೂ ಮೆಸೇಜ್ ಮೂಲಕ ಡಾಗ್ ಸತೀಶ್ ಸ್ನೇಹವನ್ನ ಬಿಡಬೇಕು, ಅವ್ರ ಜೊತೆ ಓಡಾಡಬಾರದು ಅಂತ ಬೆದರಿಕೆ ಹಾಕಿದಾರಂತೆ. ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ ಅಂತ ಸಾಮಾಜಿಕ ಕಾರ್ಯಕರ್ತ ಗಿರೀಶ್ ಕುಮಾರ್ ದೂರನ್ನ ಕೊಟ್ಟಿದ್ದಾರೆ. ಪೊಲೀಸರು ತನಿಖೆಗೆ ಮುಂದಾಗಿದ್ದಾರೆ. ಕೆಜಿಎಫ್ ಚಿತ್ರದ ನಂತರ ಗಡ್ಡ ಬಿಟ್ಟು ಲಾಂಗ್ ಹೇರ್ನಲ್ಲಿ ರಾಕಿ ಬಾಯ್ ಯಶ್ ಹೊಸ ಲುಕ್ಕಲ್ಲಿ ಕ್ಯಾಮೆರಾ ಕಣ್ಣಿಗೆ ಕಾಣಿಸಿಕೊಂಡಿದ್ದಾರೆ. ಟಾಕ್ಸಿಕ್ ಚಿತ್ರಕ್ಕಾಗಿ ಗಡ್ಡಕ್ಕೆ ಮುಕ್ತಿ ಕೊಟ್ಟು ಟೀಸರ್ನಲ್ಲಿ ಕಾಣಿಸಿಕೊಂಡಿದ್ದ ಯಶ್ ಇದೀಗ ಹೊಸ ಲುಕ್ನಲ್ಲಿ ಪತ್ನಿ ರಾಧಿಕಾ ಜೊತೆ ಮುಂಬೈಯಲ್ಲಿ ಕಾಣಿಸಿಕೊಂಡಿದ್ದಾರೆ. ಟಾಕ್ಸಿಕ್ ರಿಲೀಸ್ ಡೇಟ್ ಮುಂದಕ್ಕೆ ಹೋದ ಬೆನ್ನಲ್ಲೇ ಫ್ಯಾಮಿಲಿ ಜೊತೆ ಯಶ್ ಕಾಲ ಕಳೀತಾ ಇದ್ದಾರೆ. 2026ರ T20 ವಿಶ್ವಕಪ್ ಫೈನಲ್ ಪಂದ್ಯ ನಾಳೆ ನಡೆಯಲಿದೆ. ಅಹಮದಾಬಾದ್ನ ಮೋದಿ ಸ್ಟೇಡಿಯಂನಲ್ಲಿ ಟ್ರೋಫಿಗಾಗಿ ಭಾರತ ನ್ಯೂಜಿಲೆಂಡ್ ಟೀಮ್ಗಳು ಸೆಣಸಾಡಲಿವೆ. ಟೀಂ ಇಂಡಿಯಾ ಹಾಗೂ ಕಿವೀಸ್ T20 ವಿಶ್ವಕಪ್ ಇತಿಹಾಸದಲ್ಲೇ ಮೊದಲ ಬಾರಿಗೆ ಫೈನಲ್ನಲ್ಲಿ ಮುಖಾಮುಖಿ ಆಗ್ತಾ ಇವೆ. ಈ ನಡುವೆ ಟೀಂ ಇಂಡಿಯಾ ಅದೃಷ್ಟದ ಲೆಕ್ಕಾಚಾರ ಮಾಡ್ತಾ ಇದೆಯಂತೆ. ಆಟಗಾರರು ಉಳ್ಕೊಂಡಿದ್ದ ಹೋಟೆಲ್ ಅನ್ನ ಬದಲಾಯಿಸಿ ಬೇರೆ ಹೋಟೆಲ್ಗೆ ಶಿಫ್ಟ್ ಆಗ್ತಾ ಇದ್ದಾರೆ. ರಣವೀರ್ ಸಿಂಗ್ ನಟನೆಯ ದುರಂಧರ್ 2 ಸಿನಿಮಾ ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್ ಕ್ರಿಯೇಟ್ ಮಾಡಿದೆ. ಮಾರ್ಚ್ 19ನೇ ತಾರೀಕು ಈ ಸಿನಿಮಾ ತೆರೆಗೆ ಬರ್ತಾ ಇದೆ. ಅದಕ್ಕೂ ಮುನ್ನ ಟ್ರೇಲರ್ ನೋಡೋಕೆ ಚಿತ್ರರಸಿಕರು ಕಾತುರದಿಂದ ಕಾಯ್ತಾ ಇದ್ದಾರೆ. ಇವತ್ತು ಬೆಳಗ್ಗೆ 11 ಗಂಟೆಗೆ ಸಿನಿಮಾದ ಟ್ರೇಲರ್ ರಿಲೀಸ್ ಆಗಲಿದೆ. Bleed India with 1,000 cuts. इसके साथ के बगैर पाकिस्तानी सियासत का एक पत्ता भी नहीं हिल सकता. ಶ್ರೀದೇವಿ ಮಗಳು ಜಾನ್ವಿ ಕಪೂರ್ ತಿರುಪತಿ ತಿಮ್ಮಪ್ಪನ ಪರಮ ಭಕ್ತೆ. ಆಗಾಗ ತಿರುಪತಿಗೆ ಜಾನ್ವಿ ಭೇಟಿ ಕೊಡ್ತಾನೆ ಇರ್ತಾರೆ. ನಿನ್ನೆ ಅವರ ಹುಟ್ಟುಹಬ್ಬ ಇತ್ತು. ಈ ಪ್ರಯುಕ್ತ ವೆಂಕಟೇಶ್ವರನ ದರ್ಶನವನ್ನ ಮೆಟ್ಟಿಲುಗಳನ್ನ ಹತ್ತೋ ಮೂಲಕ ಪಡ್ಕೊಂಡಿದ್ದಾರೆ. ಸುಮಾರು 3,500 ಮೆಟ್ಟಿಲುಗಳನ್ನ ಹತ್ತಿ ತಿಮ್ಮಪ್ಪನ ದರ್ಶನ ಪಡೆದು ತಮ್ಮ ಭಕ್ತಿಯನ್ನ ತೋರಿಸಿದ್ದಾರೆ. ಸದ್ಯ ಜಾನ್ವಿ ನಟನೆಯ ಪೆದ್ದಿ ಸಿನಿಮಾ ರಿಲೀಸ್ಗೆ ರೆಡಿ ಆಗಿದೆ.